ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಮತ್ತೊಂದು ಟ್ರಿಪ್ ಸೀರೀಸ್ಗೆ ಸ್ವಾಗತ. ಸೊ ಈ ಟ್ರಿಪ್ ಸೀರೀಸಲ್ಲಿ ನಿಮಗೆ ಎರ್ಕಾಡ್ ಮತ್ತು ಕೊಲ್ಲಿ ಹಿಲ್ಸ್ನ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಈ ವಿಡಿಯೋ ಬಂದು ಟ್ರಿಪ್ ಸೀರೀಸ್ನ ಮೊದಲನೇ ಪಾರ್ಟ್ ಆಗಿರುತ್ತೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ಅತಿ ಅದ್ಭುತವಾದ ಒನ್ ಆಫ್ ದಿ ಯೂನೀಕ್ ಲೊಕೇಶನ್ ಏನಂದರೆ ಏಲಿಯನ್ ಟೆಂಪಲ್ನ ತೋರಿಸಿದ್ದೀನಿ. ಸೊ ಅದಾದಮೇಲೆ ಹಾಗೆ ಎರ್ಕಾಡ್ ಬೆಟ್ಟ ಹತ್ತುವಾಗ ಆ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಂಡಿದ್ದೀನಿ. ಸೊ ತಡ ಯಾಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಹೆಲೋ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ಎಕ್ಸೈಟೆಡ್ ವ್ಲಾಗ್ಗೆ ಸ್ವಾಗತ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ದಟ್ ಈಸ್ ಅಡ್ವೆಂಚರ್ ವಿತ್ ನಿಶ್. ಸೊ ನೀವು ಆಲ್ರೆಡಿ ಕ್ಯಾಪ್ಷನ್ ಓದ್ದಂಗೆ ವಿ ಆರ್ ರೈಡಿಂಗ್ ಟು ಎರ್ಕಾಡ್ ಆ್ಯಂಡ್ ಕೊಲ್ಲಿ ಹಿಲ್ಸ್. ಸೊ ಸುಮಾರು 2 ತಿಂಗಳಿಂದ ಪ್ಲಾನ್ ಮಾಡಿದ್ವಿ ಗುರು. ಫೈನಲಿ ದಿ ಟೈಮ್ ಹ್ಯಾಸ್ ಕಮ್ ಟು ಡೂ ದಿಸ್ ರೈಡ್. ಸೊ ಈ ರೈಡ್ಗೆ ನನ್ನ ಜೊತೆಗೆ ಇನ್ನೂ 2 ರೈಡರ್ಸ್ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಟೋಟಲ್ 3 ಜನ ರೈಡ್ ಮಾಡ್ತಾ ಇದ್ದೀವಿ. ಸೊ ಸುಮಾರು ಜನಕ್ಕೆ ನಿಮಗೆ ಗೊತ್ತಿಲ್ಲ ಅಂದರೆ ಕೊಲ್ಲಿ ಹಿಲ್ಸ್ ಹ್ಯಾಸ್ ಒನ್ ಆಫ್ ದಿ ಡೆಡ್ಲಿಯೆಸ್ಟ್ ಹೇರ್ಪಿನ್ ಕರ್ವ್ಸ್. ಸೊ ಆ ಕರ್ವ್ಸಲ್ಲೆಲ್ಲ ರೈಡ್ ಮಾಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಹೆಂಗೆ ಹೋಗೋದು ರೈಡ್ ನೋಡಬೇಕು. ಸೊ ಈ ರೈಡ್ ಬಂದು ಶುರು ಆಗ್ತಾ ಇರೋದು ಆ್ಯಕ್ಚುಲಿ ನಾಳೆ ಬೆಳಗ್ಗೆ. ನಾನು ನನ್ನ ರೂಮಲ್ಲೇ ಇದ್ದೀನಿ ಆ್ಯಂಡ್ ಇವತ್ತೇ ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನೀವಿಲ್ಲಿ ನೋಡ್ಬೋದು, ನಾಳೆ ಟ್ರಿಪ್ಗೆ ಎತ್ಕೊಂಡು ಹೋಗೋಂಥ ಲಗೇಜಸ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಸೊ ಸುಮಾರು ಜನಕ್ಕೆ ಆ್ಯಕ್ಚುಲಿ ಗೊತ್ತಿರಲ್ಲ, ಲೈಕ್ ಆ್ಯಸ್ ಅ ರೈಡರ್ ಅವರು ಏನೇನು ಟ್ರಿಪ್ಗೆ ಕ್ಯಾರಿ ಮಾಡ್ತಾರೆ, ಏನೇನು ಇಂಪಾರ್ಟೆಂಟ್ ಎಸೆನ್ಷಿಯಲ್ಸ್ ಆಗಲಿ, ಟೂಲ್ಸ್ ಆಗಲಿ, ಎಲ್ಲ ಏನೇನು ಕ್ಯಾರಿ ಮಾಡ್ತಾರೆ ಅಂತ ಐಡಿಯಾ ಇರಲ್ಲ. ಸೊ ಇದೊಂದು ನಿಮಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರಲಿ, ಇನ್ಫಾರ್ಮೇಟಿವ್ ಕ್ಲಿಪ್ ಆಗಿರಲಿ ಅಂತ ಅಂದ್ಬಿಟ್ಟು ಇವಾಗ ವಿಡಿಯೋ ಶುರು ಮಾಡಿದೆ. ಸೊ ನೀವಿಲ್ಲಿ ನೋಡ್ಬೋದು, ನಾನು ಈ ಎರ್ಕಾಡ್ ಟ್ರಿಪ್ಗೆ ಇಷ್ಟು ಲಗೇಜಸ್ನ ಕ್ಯಾರಿ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ನೋಡ್ಬೋದು ನೀವು ನಮ್ಮದು ರೈಡಿಂಗ್ ಜಾಕೆಟ್ ಸೋಲೆಸ್ದು. ಅದು ಬಿಟ್ಟರೆ ಆಕ್ಸೋರ್ ಹೆಲ್ಮೆಟ್ ಇದೆ ವಿತ್ DJ ಆ್ಯಕ್ಷನ್ ಪ್ರೋ ಕ್ಯಾಮ್ರಾ, ಇದರಲ್ಲೇ ಮೋಟೋ ವ್ಲಾಗ್ಸ್ ಮಾಡೋದು. ಅದು ಬಿಟ್ಟರೆ ರೀಸೆಂಟಾಗಿ ತೊಗೊಂಡಿದ್ದು ನಂದು ರೈಸ್ ಗ್ಲೌಸ್ ಇದೆ. ಬಿಟ್ಟರೆ ಡೆಕೆತ್ಲಾ ಒಂದು ನಾರ್ಮಲ್ ಪ್ಯಾಂಟ್ ಇದೆ. ಸೊ ಇದಿಷ್ಟು ನಾಳೆ ಹಾಕ್ಕೊಂಡಿರ್ತೀನಿ. ಅದು ಬಿಟ್ಟು ಇಲ್ಲಿ ಇಷ್ಟೇನು ನೋಡ್ತಾ ಇರಾ, ಇದೆಲ್ಲ ನನ್ನ ಲಗೇಜಸ್ಸು. ಸೊ ಈ ಟ್ರಿಪ್ ಬಂದು ಟೋಟಲ್ 4 ಡೇಸ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ 4 ಡೇಸ್ ಪ್ಲ್ಯಾನ್ ಆಗಿರೋದ್ರಿಂದ ಒಂದು 2-3 ಜೊತೆ ಬಟ್ಟೆ ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ಇಲ್ಲಿ ನೋಡ್ಬೋದು ರೈನ್ಕೋಟ್ ಇದೆ. ಬಿಟ್ಟರೆ ಒಂದು ಚಿಕ್ಕ ಬ್ಯಾಗ್ ಇದೆ ಅಲ್ಲಿ ಲೋಕಲ್ ಓಡಾಡೋಕ್ಕೆ. ಹಾಗೆ ಒಂದು ಸ್ಪೇರ್ ಚಪ್ಪಲ್ ಇಟ್ಕೊಂಡಿದ್ದೀನಿ ಲೋಕಲ್ ಓಡಾಡೋಕ್ಕೆ. ಇನ್ನು ಈ ಕಡೆ ಬಂದರೆ ಇಲ್ಲಿ ನೋಡ್ಬೋದು ನೀವು ಸ್ವಲ್ಪ ಪ್ರೋಟೀನ್ ಬಾರ್ಸ್ ಇಟ್ಕೊಂಡಿದ್ದೀನಿ. ಇದಿಷ್ಟು ನಾನೇ ತಿಂತೀನಿ ಅಂದ್ಕೊಂಬೇಡಿ, ಫ್ರೆಂಡ್ಸ್ಗೂ ಸೇರ್ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ಫಸ್ಟ್ ಏಡ್ ಕಿಟ್ ಇದೆ, ಪಂಚರ್ ಕಿಟ್ ಇದೆ, ಆ್ಯಂಡ್ ಟೈರ್ ಪ್ರೆಷರ್ ಕಂಪ್ರೆಸರ್ ಇದೆ ಏರ್ ಹೊಡಿಯೋಕ್ಕೆ. ಆಮೇಲೆ ಮೋಟೂಲ್ ಚೈನ್ ಲೂಬ್ ಇದೆ. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಯಾವುದೇ ಹೈಯರ್ ಎಂಡ್ ಬೈಕ್ಸ್ ಆಗಿರಲಿ ಎವ್ರಿ 400 ಕಿಲೋಮೀಟರ್ಸ್ಗೆ ನಾವು ಲೂಪ್ ಮಾಡಬೇಕಾಗತ್ತೆ. ಸೊ ಈ ಟ್ರಿಪ್ ಬಂದು ಸುಮಾರು 700+ ಕಿಲೋಮೀಟರ್ಸ್ ನಾವು ಟ್ರಿಪ್ ಮಾಡ್ತಾ ಇರೋದ್ರಿಂದ ಚೈನ್ ಲೂಪ್ ಕೂಡ ಒಂದು ಎಕ್ಸ್ಟ್ರಾ ಇಟ್ಕೊಬೇಕು. ಅದು ಬಿಟ್ಟರೆ ಸ್ಪೀಕರ್ ಇದೆ, ಪರ್ಸ್ ಇದೆ, ಒಂದು ಸ್ಪೇರ್ ಸ್ಪೆಕ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ನೋಡಿ ಮೇನ್ ಟೂಲ್ ಕಿಟ್ ಇದೆ, ಬೇಸಿಕ್ ಟೂಲ್ ಕಿಟ್ಸ್ ಇಟ್ಕೊಂಡಿದ್ದೀನಿ. ಸೆಲೋ ಟೇಪ್ ಇದೆ ಆ್ಯಂಡ್ ಫ್ಯೂ ಎಲೆಕ್ಟ್ರಾನಿಕ್ಸ್ ಲೈಕ್ ಪವರ್ ಬ್ಯಾಂಕ್, ಆಮೇಲೆ ಇದು ಕ್ಯಾಮ್ರಾದು ಎಕ್ಸ್ಟ್ರಾ ಬ್ಯಾಟ್ರೀಸ್ ಇದೆ, ಚಾರ್ಜರ್ಸ್ ಇದೆ, ಕೇಬಲ್ಸ್ ಇದೆ. ಆ್ಯಂಡ್ ಇದು ನೋಡಿ ಮೇಯ್ನ್ ಇದು ನಿಮಗೆ ಒಂದು ಪ್ರೋ ಟಿಪ್ ಅಂತ ಅಂದ್ಕೊಳ್ಳಿ. ಅಲ್ಲಿ ಲಾಡ್ಜಸ್ಸಲ್ಲಿ ರೂಮಲ್ಲಿ ಲೈಕ್ 1-2 ಪ್ಲಗ್ ಪಾಯಿಂಟ್ ಇರುತ್ತೆ, ಜಾಸ್ತಿ ಇರಲ್ಲ. ಸೊ ಅಷ್ಟೇ ಒಂದೇ ಪ್ಲಗ್ ಪಾಯಿಂಟ್ಗೆ ಎಲ್ಲರೂ ಹಾಕೊಂಡು ಪೇಚಾಡಬೇಕು. ಅದಕ್ಕೆ ಇದೊಂದು ಮಲ್ಟಿಪ್ಲಗ್ ಇದ್ದರೆ ತುಂಬ ಯೂಸ್ಫುಲ್ ಹ್ಯಾಕ್ ಅಂದ್ಕೊಳ್ಳಿ. ಸೊ ಅದಕ್ಕೆ ಇದೊಂದು ಇಟ್ಕೊಂಡಿದ್ದೀನಿ. ಬಿಟ್ಟರೆ ಟ್ರೈಪಾಡು ವ್ಲಾಗ್ ಮಾಡೋಕ್ಕೆ, ಆ್ಯಂಡ್ ಇದು ಟಾಯ್ಲೆಟ್ರೀಸ್ ಪೌಚ್, ಆ್ಯಂಡ್ ಇದು ಫ್ಯೂ ಕ್ಲ್ಯಾಂಪ್ಸ್ ಇದೆ ಕ್ಯಾಮ್ರಾದು. ಬಿಟ್ಟರೆ ಅರ್ಬನ್ ಮಂಕಿ ಕ್ಯಾಪು, ಆ್ಯಂಡ್ ಇದೊಂದು ಬಂಜಿ ಕಾರ್ಡು. ಈ ಬ್ಯಾಗ್ ಏನೋ ಎಕ್ಸ್ಟ್ರಾ ಲಗೇಜ್ ಆದರೆ ಅದನ್ನು ಸೀಟ್ ಮೇಲೆ ಹಾಕಿ ಕಟ್ಟೋಕ್ಕೆ. ಈ ಪೌಚ್ ಏನಿಲ್ಲ, ಈ ಎಲೆಕ್ಟ್ರಾನಿಕ್ಸ್ ಎಲ್ಲ ಏನಿದೆ ಅದೆಲ್ಲ ಈ ಪೌಚ್ಗೆ ಹೋಗುತ್ತೆ. ಸೊ ಇದಿಷ್ಟು ನಾನು ಈ ಟ್ರಿಪ್ಪಿಗೆ ಕ್ಯಾರಿ ಮಾಡ್ತಾ ಇರೋಂಥ ಲಗೇಜು. ಇಷ್ಟು ಲಗೇಜಸ್ಸು ನೋಡಿ ಇಲ್ಲಿ ನೋಡ್ಬೋದು ನೀವು, ಈ ಟಾಪ್ ಬಾಕ್ಸ್ ಒಳಗಡೆ ಹೋಗುತ್ತೆ. ಆ್ಯಂಡ್ ರೀಸೆಂಟಾಗೆ ಹೊಸದಾಗೆ ಸ್ಟಿಕ್ಕರಿಂಗ್ ಮಾಡಿಸಿದೆ, ಅಡ್ವೆಂಚರ್ ವಿತ್ ನಿಶ್ ಅಂತ ನನ್ನ ಚಾನಲ್ ಹೆಸರು ಹಾಕ್ಸಿದ್ದೀನಿ. ಆ್ಯಂಡ್ ಈ ಕಡೆ ಒಂದು ಸ್ಟಿಕ್ಕರ್ ಹಾಕ್ಸಿದ್ದೀನಿ, ಎಕ್ಸ್ಪ್ಲೋರ್ ದಿ ಗ್ರೇಟ್ ಔಟ್ಡೋರ್ ಅಂತ. ಈ ಸೈಡು ನೋಡ್ಬೋದು ಒಂದು ಡೈರೆಕ್ಷನ್ಸ್ ಕಂಪಾಸ್ ವಿತ್ ಮೌಂಟೇನ್ಸ್ ಸ್ಟಿಕ್ಕರ್ ಮಾಡಿಸಿದ್ದೀನಿ. ಸೊ ಇವಾಗ ಇದಿಷ್ಟು ಲಗೇಜಸ್ ಬಾಕ್ಸ್ ಒಳಗಡೆ ಹೋಗುತ್ತೆ. ಸೊ ಈಗ ಇದಿಷ್ಟು ಲಗೇಜಸ್ನ ಪ್ಯಾಕ್ ಮಾಡಿ ಮಲ್ಕೊಂಡು ಒಂದು 4-5 ಅವರ್ ನಿದ್ದೆ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿ ನಾಳೆ ಬೈಕ್ ರೈಡ್ ಶುರು ಆಗುತ್ತೆ. ಸೊ ನಿಮಗೆ ಡೈರೆಕ್ಟ್ ನಾಳೆ ಮೋಟೋ ವ್ಲಾಗ್ ಸೆಟಪಲ್ಲಿ ಸಿಗ್ತೀನಿ. The next day. ಓಕೆ, ಸೊ ಎಲ್ರಿಗೂ ಶುಭೋದಯ. ಸೊ ನಮ್ಮ ರೈಡ್ ಸ್ಟಾರ್ಟ್ ಆಗಿದೆ ಈಗ. ಸೊ ಬನ್ನಿ ಹೋಗೋಣ. ಸೊ ಇಲ್ಲೇ ಪೆಟ್ರೋಲ್ ಹಾಕ್ಕೊಂಬಿಡೋಣ. ಸೊ ಇದು ಗುರು ಅಂತ ನನ್ನ ಸೆಕೆಂಡ್ ವ್ಲಾಗಲ್ಲಿ ನೀವು ನೋಡಿದ್ರೆ ಚನ್ನರಾಯದುರ್ಗ ಅಂತ
ರೈಡ್ ಹೋಗಿದ್ವಿ, ಅದರಲ್ಲಿ ಬಂದಿದ್ದ ಗುರು ಅಂತ, ಇವನು ಕೂಡ ಬಂದಿದ್ದ ಸುಪ್ರೀತ್ ಅಂತ. ಸೊ ಇವರಿಬ್ಬರ ಜೊತೆಗೆ ತಿರ್ಗಾ ರೈಡ್. ಫುಲ್ ಟ್ಯಾಂಕ್ ನಾರ್ಮಲ್. ಸಾಕು ಬಿಡಿ. ಮೂರು ಗಾಡಿ ಈ ಕಡೆ ಫೇಸಿಂಗ್ ಅಲ್ಲ ಹಾಕೋಣ, ನಿಂಬೆಹಣ್ಣಿಗೆ. ಸುಮ್ಮನೆ ಫ್ರಿಜ್ಜಿನ ತಂದೆ ತಣ್ಣಗಿದೆ ನೋಡಿ ಅದಕ್ಕೆ. ಸರಿ, ಒಟ್ಟಿಗೆ ದೃಷ್ಟಿ ತೆಗೋಣ ಬನ್ನಿ. ಹಾಂ ಮಾಡಿರಿ. 3, 2, 1 ಸ್ಟಾರ್ಟ್. ಊರ್ಕಣ್ಣು, ಒರವು ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, நோய் கண்ணு, நொல்ல கண்ணு, கொல்லி கண்ணு, எல்லா கண்ணு விலகட்டும், என் புள்ள வாழ்வு செழிக்கட்டும். தங்கப்புல தூத்துன்னு ತುಪ್ಪಿರಮ್ಮ. ಕಾಲಲ್ಲಿ ತುಳಿಬಾರ್ದು, ಅದಕ್ಕೆ ಇಲ್ಲೇ ಇಟ್ಬಿಡಿ ಅಂತೆ, ಹಂಗೆ ಹಚ್ಕೊಂಡು ಹೋಗಿ ಅಂತ. ಬಾ ರೈಟ್, ದೃಷ್ಟಿ ತೆಗೆದಾಗಿದೆ. ಓಕೆ, ಸೊ ಹಿಯರ್ ವಿ ಸ್ಟಾರ್ಟ್ ದಿ ರೈಡ್ ಅಫಿಷಿಯಲಿ. ಸೊ ನಾವಿರೋದು ಈಗ ಬ್ಯಾಂಗ್ಳೂರು ಯಲಹಂಕ. ಸೊ ಇಲ್ಲಿಂದ ಫಸ್ಟ್ ಡೆಸ್ಟಿನೇಷನ್ ಡೈರೆಕ್ಟ್ ಎರ್ಕಾಡ್ಗೆ ಹೋಗ್ತೀವಿ. ಆ್ಯಂಡ್ ಎರ್ಕಾಡ್ಗೆ ಹೋಗೋಕ್ಕೆ ಮುಂಚೆ ಅಲ್ಲೊಂದು ಹಿಡನ್ ಸ್ಪಾಟ್ ಇದೆ, ಲೈಕ್ ಒನ್ ಆ್ಯಂಡ್ ಓನ್ಲಿ ಇನ್ ಹೋಲ್ ವರ್ಲ್ಡ್ ಅಂತ ಹೇಳ್ಬೋದು. ಅದನ್ನು ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೋಗಲ್ಲ ನಿಮಗೆ, ಅಲ್ಲಿ ಹೋದ ಮೇಲೆ ತೋರಿಸ್ತೀನಿ. ಯಾಕಂದರೆ ಅದು ಓಪನ್ ಇರುತ್ತೋ ಇಲ್ಲೋ ಇನ್ನೂ ಗೊತ್ತಿಲ್ಲ, ಯಾಕಂದರೆ ಇನ್ನೂ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅದು, ಯಾವಾಗೂ ಓಪನ್ ಇರೋಲ್ಲ. ಸೊ ಅಲ್ಲಿಗೆ ಹೋದ್ಮೇಲೆ ಕೇಳಿಕೊಂಡು ಓಪನ್ ಇದ್ದರೆ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ. ಎರ್ಕಾಡಿಗೆ ಬಂದು 220 ಕಿಲೋಮೀಟರ್ಸ್ ಇದೆ ಟೋಟಲು. ಗೂಗಲ್ ಒಂದು 5 ಅವರ್ ತೋರಿಸ್ತಾ ಇದೆ. ನಾವು ಇನ್ಕ್ಲೂಡಿಂಗ್ ಬ್ರೇಕ್ಸ್ 5 ಅವರಲ್ಲಿ ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಬಂದು 5:30 ಟೈಮು. ಸೊ 5:30ಇಂದ 6:30, 7:30, 8:30, 9:30, 10:30, ಮ್ಯಾಕ್ಸಿಮಮ್ 12 ಅಂದ್ಕೊಳ್ಳಿ. ಇನ್ನೊಂದು ಲೊಕೇಶನ್ ಏನಿದೆ ಅದನ್ನು ನೋಡಿಕೊಂಡು ಎರ್ಕಾಡ್ಗೆ ಹೋಗೋಷ್ಟರಲ್ಲಿ 12 ಆಗಿರುತ್ತೆ. ಸೊ ನಮ್ಮ ರೂಮಿಗೆ ಚೆಕ್-ಇನ್ ಮಾಡಿ ಆಮೇಲೆ ಎರ್ಕಾಡಲ್ಲಿರೋ ಲೊಕೇಶನ್ಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಓಕೆ, ಸೊ ಇವಾಗ ಜಸ್ಟ್ ಒಂದು ಟೀ ಬ್ರೇಕ್ ಆಯಿತು ಇಲ್ಲೇ. ಟೈಮ್ ಬಂದು 6:45 ಆಗಿದೆ. ಹೋಣ ನಡೀರಿ. ಓಕೆ, ಸೊ ಈಗ ಬೆಳಕಾಗಿದೆ ನೀಟಾಗೆ. ಇಷ್ಟೊತ್ತು ಕತ್ಲೆ ಇತ್ತು, ಫಾಗ್ ಲೈಟ್ಸ್ ಎಲ್ಲ ಹಾಕ್ಕೊಂಡು ರೈಡ್ ಮಾಡಿದ್ವಿ. ಪರವಾಗಿಲ್ಲ, ಮಾಡ್ರೇಟ್ ಚಳಿ ಇದೆ, ಜಾಸ್ತಿ ಚಳಿ ಇಲ್ಲ. ಸೊ ನೋಡ್ಬೋದು ನೀವು, ಇದೇ ಕರ್ನಾಟಕ ತಮಿಳ್ನಾಡು ಬಾರ್ಡ್ರು. ಈ ಆರ್ಚ್ ಏನು ಸಿಗತ್ತಿಲ್ಲ ನಿಮಗೆ, ಈ ಆರ್ಚ್ ಪಾಸ್ ಆಗ್ತಿದ್ದಂಗೆ ತಮಿಳ್ನಾಡು. ಆಲ್ ರೈಟ್, ನೀವೀಗ ನೋಡ್ಬೋದು ಸೇಲಂ ಜಂಕ್ಷನ್. ಸೇಲಂ ಜಂಕ್ಷನ್ ಏನಿದೆ, ಇಲ್ಲಿಂದ ಈ ಹಿಡನ್ ಸ್ಪಾಟ್ಗೆ ಜಸ್ಟ್ 10 ಮಿನಿಟ್ಸ್ ತೋರಿಸ್ತಾ ಇದೆ. ಆ ಜಾಗನ ನಿಮಗೆ ತೋರಿಸ್ಬೇಕು ಅಂತ ಹೆವಿ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಈಗ ಸೇಲಂ ಸಿಟಿ ಏನಿದೆ ಆ ಜಾಗ ಬಿಟ್ಟು ಮೂಪನ್ಪಟ್ಟಿ ಅನ್ನೋ ವಿಲೇಜ್ಗೆ ಬಂದಿದ್ದೀವಿ. ಸೊ ಆ ಹಿಡನ್ ಸ್ಪಾಟ್ ಇರೋದು ಕೂಡ ಇಲ್ಲೇ, ಇನ್ನೊಂದು ಸ್ವಲ್ಪ ದೂರ ಇದೆ, ಬನ್ನಿ ಹೋಗೋಣ. ಅಲ್ಲ ಹೆಂಗೆ ಆಂಟಿ, ಸ್ಟ್ರೈಟಾ? ಸೊ ಬಂದಿದ್ದೀವಿ ನೋಡಿ ಹಿಡನ್ ಸ್ಪಾಟ್ಗೆ. ಇದೇನೆ ನೋಡ್ಬೋದು ನೀವು, ಆಚೆಯಿಂದ ನೋಡೋಕ್ಕೆ ಏನು ಕಾಣಿಸಲ್ಲ. ಆ್ಯಕ್ಚುಲಿ ಅಸಲಿ ಏನಿದೆ ಇದರೊಳಗಡೆ ಅಂಡರ್ಗ್ರೌಂಡ್ ಹೋಗಬೇಕು. ಹೋಣ, ಇದ್ರ ಕೆಳಗೆ ಇರೋ ಚಿಕ್ಕದು ಒಂದು ರೂಮ್ ಇದೆ, ಅದರೊಳಗಡೆ ಇರೋದು. ಸೊ ನೋಡಿ, ನಾವು ಗ್ರೌಂಡಿಂದ ಕೆಳಗಡೆ ಅಂಡರ್ಗ್ರೌಂಡ್ ಹೋಗ್ತಾ ಇದ್ದೀವಿ. Yes, you heard it right. So this is Alien Swami Temple.
ಮತ್ತು ಸೆಲ್ಫಿ ಬೇಕಂದರೆ ಸೇಲಮ್ಗೆ ಬರಬೇಕಾಗತ್ತೆ. ವಾಪಸ್ ಸೊ ಇಲ್ಲಿ ನೋಡಿ ನೀವು ಎಂಟ್ರೆನ್ಸ್ ಕೂಡ ಎಷ್ಟು ಚಿಕ್ಕದಿದೆ, ಬಕ್ಕೊಂಡೇ ಹೋಗ್ಬೇಕು ನೀವು, ನಿಂತ್ಕೊಂಡಂತೂ ಹೋಗೋಕ್ಕಾಗಲ್ಲ. 3 ಅಡಿ ಇದ್ರೆ ಹೆಚ್ಚು ಅಷ್ಟೇ. ಸೊ ಇದಿನ್ನೂ ಇಂಪ್ರವೈಸ್ ಮಾಡಬೇಕು ಅವರು. ಆಚೆಯಿಂದ ನೋಡೋಕೆ ನೋಡಿ ಇನ್ನೂ ಏನು ರೆಡಿ ಮಾಡಿಲ್ಲ, ಇನ್ನೂ ಕಟ್ತಾ ಇದ್ದಾರೆ. ಯಾರಿಗೂ ಗೊತ್ತೂ ಆಗಲ್ಲ. ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದು ಶಿವಲಿಂಗ ಎಷ್ಟು ಉದ್ದ ಇದೆ ನೋಡಿ. ಈ ಶಿವಲಿಂಗ ಏನಿದೆ ಇದ್ರ ಕೆಳಗಡೆನೆ ಏಲಿಯನ್ ಸ್ಟ್ಯಾಚು ನಿರ್ಮಿಸಿರೋದು. ಇದು ಏನು ದೇವರನ್ನ? ವರಾಹಿ. ವರಾಹಿ ಕೆಳಗೆ ಒಂದು ಚಿಕ್ಕ ಆಂಜನೇಯ ನೋಡಿ ಎಷ್ಟು ಕ್ಯೂಟ್ ಆಗಿದೆ. கீழே பார்க்கறது வந்து ஜென் ஏலியன். இது டெம்பிள் வந்து செகண்ட் ஏலியன் டெம்பிள். இது கன்ஸ்ட்ரக்ஷன் நடித்த பெண் ஏலியன், லேடி ஏலியன் கையில ஒரு பேபி வச்சிருக்கிற மாதிரி இங்க ரெடி ஆகும். இன்னொரு 5 மந்த்ல இது ரெடி ஆயிடும். ஓகே ஓகே. அது ஒர்க் செஞ்சிட்டு இருக்காங்க. கூகுள்ல போய் சர்ச் பண்ணி பாத்தீங்களா ஏலியனை பத்தி நிறைய இருக்கு. நிறைய நிறைய இருக்குல்ல, நிஜம்தான். அவங்களே என்கிட்ட நாசாலேருந்தே ஒரு முறை என்கிட்ட பேசியிருக்காங்க. அவங்களே பேசியிருக்காங்க, வரன்றிருக்காங்க. ஆனால் எப்போ வருவாங்கன்னு தெரியல. ஒரு 2 ವರ್ಷಕ್ಕೆ ಮುನ್ನಾಡಿ பேசினாங்க. ಬೇರೆ ಎಲ್ಲಿದೆ ಈ ಥರ ನಾಸಾದವ್ರು ಕೇಳಿದ್ರಂತೆ, ಈ ಥರ 2 ಇಯರ್ಸ್ ಮುಂಚೆ ಕಾಲ್ ಮಾಡಿ ಇದ್ರ ಬಗ್ಗೆ ಕೇಳಿದ್ರಂತೆ. ಬರ್ತಾರೋ ಎಲ್ಲೋ ಗೊತ್ತಿಲ್ಲ, ಬಟ್ ಕೇಳಿದ್ರು ಅಂತ ಹೇಳ್ತಾ ಇದಾರೆ ಅವರು. ಹೇಳಿದ್ರ ಇವರು ಕೇಳಿದ್ರು, நீங்க எப்படி கட்டினீங்க, எப்படி பார்த்தீங்க, அந்த மாதிரிலாம் டீட்டெயில் கேட்டாங்க. இன்ஃபர்மேஷன் அவங்க அங்க ஏரியா 15ல ஒர்க் பண்ற பீப்புள் நம்ம இந்தியன் பீப்புள். அங்க ஒர்க் பண்றவர் ஒரு இந்தியன். ಇದು ಸೈಂಟಿಸ್ಟ್ ಜಾಗ ಅಂದ್ರೆ ತುಂಬಾ ಏಲಿಯನ್ ಸ್ಪಾಟ್ ಆಗಿರುತ್ತೆ. ಏಲಿಯನ್ ಸ್ಪಾಟ್ ಆಗಿದೆ ಅಂತ. இங்க எல்லா நாட்டுல இருந்து வருவாங்க. ரஷ்யா, இங்கிலாந்து, இப்போ போன வாரம் சிங்கப்பூர், ஆஸ்திரேலியால இருந்து வந்திருந்தாங்க. ஏன்னா அவங்களுக்கு எல்லாம் ஏலியனை பத்தி தெரியும், அதனால அவங்க வராங்க, தேடிட்டு வராங்க. அது சீக்ரெட் வழிபாடு, இலுமினாட்டிஸ் அவங்கள சீக்ரெட் வழிபாடு. கூகுள்லயே பாத்தீங்களா ஏலியனை பத்தி நிறைய எவிடன்ஸ் வந்து மறைச்சிட்டாங்க. சும்மா கொஞ்சம் வீடியோஸ், போட்டோஸ் அந்த மாதிரி இருக்கு. ஆனா அதுல நிஜமானது வந்து அவங்க எல்லாம் மறைச்சிட்டாங்க, கூகுள்லயே இருக்காது. பண்ணி வாட்ஸ்அப்ல போட்டோ அனுப்பிச்சுட்டு இருந்தாங்க, அது பிரிண்ட் போட்டு வச்சிருக்கு. ಏನು ಕಲರ್ ಒಂಥರ ಡಿಫ್ರೆಂಟ್ ಇದೆಯಲ್ಲ ಅದು ಇದು ಟೆಂಪರೇಚರ್ ಫೋಟೋ ನೈಟ್ ವಿಷನ್ ஆரா டெஸ்டிங் ಅಂತ எங்களுக்கு தெரியும். துபாயில இருந்து ஒருத்தவங்க டெஸ்ட் பண்ணி அவங்க ரிப்போர்ட் அனுப்பிச்சிருந்தாங்க எங்களுக்கு. ಇದೊಂಥರ ಅವರ ಕಣೋ ಅದು ಲೈಕ್ ವೈಬ್ ಇರಬೇಕೇನೋ ಮೋಸ್ಟ್ ಪ್ರಾಬ್ಲಿ. ಸೊ ಅವ್ರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಫೋಟೋ. ಇದು ಯಾವ್ದೋ ಒಂಥರ ಕ್ಯಾಮ್ರಾ ಯೂಸ್ ಮಾಡ್ದಂಗಿದ್ದಾರೆ. ಒಂಥರ ಇದು ಬರುತ್ತೆ ಗೊತ್ತಾ, ಅದೇನೋ ಇದು ಟೆಂಪರೇಚರ್ ಕ್ಯಾಮ್ರಾ. ಇದು ಲೈಕ್ ಒಳಗಡೆ ಅವ್ರು ಏನಾನ ಇಟ್ಟಿದಾರ ಸ್ಫಟಿಕ ಅದು ಇದು ಅಂತಾರಲ್ಲ, ಏನೋ ಪವರ್ ಇರೋಲ್ಲ. ಇದು ಬಯೋಫೀಲ್ಡ್ ರಾಡರ್ ಏನು ಹಾಕೋರು ನೋಡಲ್ಲಿ ಈ ಫೋಟೋ ಹೆಸರು ಅಂತ ಅಂತಾರ. ಟೆಕ್ನಾಲಜಿ ಯೂಸ್ ಮಾಡಿರೋದು ಬಯೋಫೀಲ್ಡ್ ರಾಡರ್. ಓಕೆ ಓಕೆ, ಅದಕ್ಕೆ ಆ ಥರ ಇದೆ ಫೋಟೋ. ಥ್ಯಾಂಕ್ಸ್. ಓಕೆ ಓಕೆ. ಸೊ ಬನ್ನಿ ಈಗ ನೆಕ್ಸ್ಟ್ ಲೊಕೇಶನ್ ಏರ್ಕಾಡ್ ಬೆಟ್ಟ ಹತ್ತಕೋಣ. ಚಲೋ. ಓಕೆ, ಎಲ್ಲ ಗೇರ್ಸ್ ಹಾಕ್ಕೊಂಡಾಯ್ತು, ಹೊರಡದೆ ನೋಡಿ. ಸುಮ್ಮನೆ ಏರ್ಕಾಡ್ಗೆ ಎಲ್ಲರೂ ಹೋಗ್ತಾರೆ, ಆದರೆ ಏರ್ಕಾಡ್ಗೆ ಹೋಗೋಕ್ಕೆ ಮುಂಚೆ ಈ ಥರ ಯಾವುದಾನ ಯೂನಿಕ್ ಸ್ಪಾಟ್ಗೆ ಹೋದರೆ ಹೆಂಗಿರುತ್ತೆ? ಅದಕ್ಕೆ ಮಚ್ಚ ಅಡ್ವೆಂಚರ್ ವಿತ್ ನಿಶ್ ಅನ್ನೋದು. ಅದೇ ಅಡ್ವೆಂಚರ್ ವಿತ್ ನಿಶ್. ಸೊ ಇಲ್ಲಿಗೆ ಬರೋಕ್ಕೆ ರೂಟ್ ಬಂದು ಅಷ್ಟು ಅಗ್ಲಕ್ಕೆ ಇಲ್ಲ, ಕನ್ಫ್ಯೂಸು ಆಗುತ್ತೆ. ಇಲ್ಲೇ ಎಲ್ಲ ನಾನು ಯಾರನ್ನ ಲೋಕಲ್ ಐಟ್ಸ್ನ ಕೇಳ್ಕೊಂಡು ಬರಬೇಕಾಗತ್ತೆ ನೀವು. ಸೊ ನೀವು ಗೂಗಲಲ್ಲಿ ಏಲಿಯನ್ ಟೆಂಪಲ್ ಅಂತ ಹಾಕಿದ್ರೆ ಬಂದ್ಬಿಡುತ್ತೆ. ಇಲ್ಲ ಅಂದರೆ ಅದೇನೋ ಕಾಳಿಯ ಶಿವಮ್ ಟೆಂಪಲ್ ಅಂತ ಏನೋ ಇದೆ ಹೆಸರು, ಅದನ್ನು ಹಾಕ್ಕೊಂಡ್ರು ಬರುತ್ತೆ ಇಲ್ಲಿಗೆ. ಅಣ್ಣ ಪವರ್ ಫುಲ್ ಟ್ಯಾಂಕು. ಹಾಂ ಸಾಕು. ಎಷ್ಟು ಬಂತಪ್ಪ? 8 ಲೀಟ್ರ್ ಬಂದ್ಬಿಟ್ಟಿದೆ. ಕುಡಿದಿದೆ ಪೆಟ್ರೋಲ್ ಸರಿಗೆ. ಸ್ಕ್ಯಾನರ್ ಕೊಡೋಣ. ಇವ್ರ ಪೆಟ್ರೋಲ್ ಕ್ವಾಲಿಟಿ ಚೆನ್ನಾಗಿದ್ದಂಗಿದೆ, ಫುಲ್ ಸ್ಮೂತ್ ಆಗೋಯ್ತು ಇಂಜಿನ್ನು. ಸೊ ಹೇರ್ ಪಿನ್ ಬೆಂಡ್ ಶುರು ಆಯಿತು ಗುರು ಏರ್ಕಾಡ್ದು. 1 ಔಟ್ ಆಫ್ 20. ಸೊ 20 ಏರ್ ಪಿನ್ ಬೆಂಡ್ಸ್ ಇದೆ ಟೋಟಲು. ಮೊದಲನೇದು ಟರ್ನ್ ಮಾಡ್ತಾಯಿದ್ದೀವಿ ಇವಾಗ. ಸೊ 19 ಮೋರ್ ಟು ಗೋ. ಸೊ ಇದು ಕಮ್ಮಿನೇ ಹೇರ್ ಪಿನ್ ಬೆಂಡ್ಸ್ ಇರೋದು.
ನಾಳೆ ಕೊಲ್ಲಿ ಹಿಲ್ಸ್ಗೆ ಹೋಗ್ತೀವಲ್ಲ, ಅಲ್ಲಿ ಸುಮಾರು 70 to 80 ಹೇರ್ ಪಿನ್ ಬೆಂಡ್ಸ್ ಇದೆ ಗುರು. ಅದೆಂಗಿರುತ್ತೆ ನೋಡಬೇಕು. ಸೊ 20 ಕರ್ವ್ಸ್ ಆಗಿ ಮೇಲೆ ಹೋಗಿದ ತಕ್ಷಣ ರೂಮ್ಗೆ ಚೆಕ್ ಇನ್ ಮಾಡ್ತಾಯಿದ್ದೀವಿ. ಚೆಕ್ ಪೋಸ್ಟಾ ₹50. ಎಲ್ಲಿದೆ ಬೋರ್ಡು? ಟೂ ವೀಲರ್ಗಿಲ್ಲ. ನೈಸ್. ಕಾರ್ಗೆ 50, ಬೈಕಿಗೆ ಫ್ರೀ. ಬೇರೆ ಕಡೆ ಆಗಿರೋ ಬೈಕ್ ₹10 ಇಲ್ಲ ₹20 ಅಂತ ಇಸ್ಕೊಂಡಿರೋರು. ಏನಿದು? ಶರ್ವರೋಯನ್ ಹಿಲ್ಸ್. ಓಕೆ, ಶರ್ವರೋಯನ್ ಹಿಲ್ಸ್ ಅಂತಾರೆ ಎರ್ಕಾಡ್ ಹಿಲ್ಸ್ನ. ಸೊ ಸ್ಟಾರ್ಟಿಂಗಲ್ಲಿ ಕರ್ವ್ಸ್ ಎಲ್ಲ ಬೇಸಿಕ್ ಆಗಿದೆ ಅಂದ್ಕೊಳ್ಳಿ. ಒಂದು ಮೂಮೆಂಟ್ಗೆ ಫುಲ್ಲು ಕಂಪ್ಲೀಟ್ ಸಡನ್ ಕರ್ವ್ಸ್ ಇದೆ, ಹೇರ್ ಪಿನ್ ಬೆಂಡ್ಸ್, ಲೈಕ್ ಪ್ರಾಪರ್ ಹೇರ್ ಪಿನ್ ಬೆಂಡ್ಸ್ ಇದೆ. ಅದೀಗಲೇ ಇಲ್ಲ, ಇನ್ನೊಂದು ಸ್ವಲ್ಪ ದೂರ ಹೋಗಾದಮೇಲೆ ಬೇಜಾನ್ ಕೋತಿಗಳಿದೆ ಗುರು. ಈ ಕರ್ವ್ಸ್ ಏನೇ ಹೇಳಿ, ಕರ್ವ್ಸಲ್ಲಿ ಟರ್ನ್ ಮಾಡಿಕೊಂಡು ಬಗ್ಸ್ಕೊಂಡು ಓಡಿಸೋ ಮಜಾನೇ ಬೇರೆ. ಡೌನ್ ಶಿಫ್ಟ್ ಮಾಡಿ ಇಂಜಿನ್ ಬ್ರೇಕಿಂಗ್ ಮಾಡಿಕೊಂಡು ಟರ್ನ್ ಮಾಡೋದಿದೆ ನೋಡಿ, ಒಳ್ಳೆ ಸುಖ. ನೋಡಿ ಆಲ್ರೆಡಿ ವ್ಯೂ ಪಾಯಿಂಟ್ ಕ್ರೇಜಿಯಾಗಿ ಕಾಣಿಸ್ತಾ ಇದೆ. ಇವತ್ತು ಸಂಡೇ ಅಲ್ಲೋ, ಎಲ್ಲರೂ ರಿಟರ್ನು ಮನೆಗೆ ಹೋಗ್ತಾವ್ರೆ, ಅದಕ್ಕೆ ಇಷ್ಟು ಟ್ರಾಫಿಕ್ಕು. ನೆನ್ನೆ ಆಗಿದ್ರೆ ಬರೀ ಈ ಸೈಡ್ ಹೋಗೋರೇ ಇರ್ತಾಯಿದ್ರು, ಇವತ್ತೆಲ್ಲ ರಿಟರ್ನು. ನಾವು ಉಲ್ಟಾ ಹೋಗ್ತಾಯಿದ್ದೀವಿ. ಆಯ್ತು, ಆಲ್ಮೋಸ್ಟ್ ಇನ್ನೇನು ಮುಗಿತಾ ಬಂತು ಕರ್ವ್ಸು. 19th ಹೇರ್ ಪಿನ್, ಲಾಸ್ಟ್ 1 more to go. ಐ ಥಿಂಕ್ ದಿಸ್ ಈಸ್ ದಿ ಲಾಸ್ಟ್ ಹೇರ್ ಪಿನ್ ಬೆಂಡ್. ಲಾಸ್ಟ್ ಒನ್ ಮಾತ್ರ ದೊಡ್ಡದಾಗಿ ಮಾಡಿಬಿಟ್ಟಿದ್ದಾರೆ ರೋಡ್. ಸೊ ಇಲ್ಲಿದೆ ನಮ್ಮ ರೂಮ್, ಗ್ರೀನ್ ವುಡ್ಸ್. ನಾವು ಮಾಡಿರೋದು ಇದೇನೆ, ಗ್ರೀನ್ ವುಡ್ಸ್ ಅಂತ. ಸೊ ಇರೋದರಲ್ಲಿ ಅಫೋರ್ಡಬಲ್ ಆ್ಯಂಡ್ ಸ್ವಲ್ಪ ಚೆನ್ನಾಗಿರೋ ರೂಮು ಅಂತ ಹುಡುಕಿ ಅನಲೈಸ್ ಮಾಡಿ ಈ ರೂಮ್ನ ಬುಕ್ ಮಾಡಿದ್ವಿ. ಸೊ ಒಳಗೆ ಹೋಗಿ ನೋಡ್ಬೇಕು ಹೆಂಗಿದೆ ಕಂಡೀಷನ್ ಅಂತ. ಆಲ್ ರೈಟ್, ಇವಾಗ ರೂಮ್ಗೆ ಹೋಗಿ ಲಗೇಜಸ್ನೆಲ್ಲ ಡಂಪ್ ಮಾಡಿ ನಿಮಗೆ ಸಿಗ್ತೀವಿ.